ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಇಲ್ಲಿ ತನಕ ಜೀವನದ ಚಿಂತೆಯಲ್ಲಿ ಮುಳುಗಿದ್ದಾಯಿತು. ಈಗ ಎದ್ದು ಬಾ, ಜೀವನವನ್ನು ಅನುಭವಿಸಲು ಸಿದ್ಧವಾಗು. ನಿನ್ನ ಭಾರವನ್ನು ನಾನು ಹೊತ್ತುಕೊಳ್ಳುತ್ತೇನೆ. ನನಗೆ ಅದು ಭಾರವಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ನಿನಗೆ ಅಗತ್ಯವಿಲ್ಲದ್ದನ್ನು ದೂರ ಮಾಡು. ನಿನಗೆ ಬೇಕಾದುದು, ನಿನಗೆ ಅಗತ್ಯವಿರುವುದು ನಿನಗೆ ಸಿಗುವ ಸಮಯವಿದು. ನಿನ್ನ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಿರುವ ಶಕ್ತಿ ಯಾವುದೇ ಆಗಿರಲಿ, ಯಾರೇ ಆಗಿರಲಿ, ನೀನು ಮಹಾಶಕ್ತಿ ಎಂದು ತಿಳಿದುಕೋ. ನಿನ್ನ ಅನುಮತಿ ಇಲ್ಲದೆ ಯಾರೂ ನಿನ್ನ ಕೆಲಸದಲ್ಲಿ ಅಡೆತಡೆಗಳನ್ನು ತರಲು ಸಾಧ್ಯವಿಲ್ಲ. ಯಾವ ಶಕ್ತಿಯಿಂದಲೂ ಈ ಸಾಯಿಯ ಮಗುವನ್ನು ಸೋಲಿಸಲು ಸಾಧ್ಯವಿಲ್ಲ. ನೀನೇ ಶಕ್ತಿ, ನೀನೇ ಸಾಯಿ, ನೆನಪಿರಲಿ. ಸಂತೋಷವಾಗಿರು, ಧೈರ್ಯವಾಗಿರು. ನಿನ್ನ ಹಿರಿಯರ ಆಶೀರ್ವಾದ, ಅವರು ನಿನಗೆ ಕಲಿಸಿದ ಪಾಠಗಳು, ಅವರ ಮಾರ್ಗದರ್ಶನ ಸದಾ ನಿನ್ನ ಜೀವನದ ಬೆಳಕಾಗಿರುತ್ತದೆ. ಸಂತೋಷವಾಗಿರಬೇಕೆನ್ನುವ ಸಂಕಲ್ಪವನ್ನು ಮಾಡು. ಏಕೆಂದರೆ ನಿನ್ನಲ್ಲಿ ಲಭ್ಯವಿರುವುದನ್ನು ಮಾತ್ರವೇ ಮತ್ತೊಬ್ಬರಿಗೆ ನೀಡಲು ನಿನ್ನಿಂದ ಸಾಧ್ಯವಾಗುತ್ತದೆ. ಸಂತೋಷವಾಗಿರುವ ವ್ಯಕ್ತಿಯಿಂದ ಮಾತ್ರವೇ ಸಂತೋಷವನ್ನು ಹರಡಿಸಲು ಸಾಧ್ಯ. ಅದೇ ರೀತಿ ಜನರು ಮಾಡುವ ಕಾರ್ಯಗಳು, ಅವರಾಡುವ ಮಾತುಗಳಿಗೆ ಹೆಚ್ಚಾಗಿ ಗಮನವನ್ನು ನೀಡಬೇಡ. ಅವರಲ್ಲಿ ಲಭ್ಯವಿರುವುದನ್ನು ಮಾತ್ರವೇ ಅವರು ನೀಡುತ್ತಿದ್ದಾರೆ. ಅವರು ಹೇಗಿರಬೇಕೆಂಬುದು ಅವರ ನಿರ್ಧಾರ. ನನ್ನ ಮಗುವೆ, ನೀನು ನೀನಾಗಿರು. ತನ್ನಲ್ಲಿ ಬೆಳಕನ್ನು ಮಾತ್ರವೇ ಅನುಮತಿಸು. ನಿನ್ನ ಬೆಳಕಾಗಿ, ನಿನ್ನ ಶಕ್ತಿಯಾಗಿ ಸದಾ ನಾನಿರುತ್ತೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.